ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು, ಇದರಲ್ಲಿ ಅಕ್ಷರಗಳ ಮಾದರಿ ಅಂತೀವಿ, ಲೆಟರ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಅಂದರೆ ಒಂದೇ ರೀತಿ ಅಕ್ಷರಗಳು ಇರ್ತವೆ, ಅದನ್ನು ನಾವು ಅರ್ಥ ಮಾಡಿಕೊಂಡು ಅದರಲ್ಲಿ ಮಿಸ್ ಆಗಿರುವಂಥ ಅಕ್ಷರಗಳು ಅಂದರೆ ಖಾಲಿ ಜಾಗ ಇರುತ್ತೆ, ಅಲ್ಲಿ ಯಾವ ಅಕ್ಷರ ಬರುತ್ತೆ ಅಂತ ನಾವು ಕಂಡುಹಿಡಿಬೇಕಾಗುತ್ತೆ. ಬನ್ನಿ ಪ್ರಶ್ನೆಗಳು ನೋಡೋಣ, ಅರ್ಥ ಆಗುತ್ತೆ ನೋಡಿ. ಸೂಚನೆಗಳು ಈ ರೀತಿ ಇರುತ್ತವೆ. ಒಂದು ನಿರ್ದಿಷ್ಟ ವಿನ್ಯಾಸವನ್ನು ಪೂರ್ಣಗೊಳಿಸಲು ಚೌಕಗಳಲ್ಲಿ ಬರಬೇಕಾದ ಅಕ್ಷರಗಳ ಕ್ರಮವೆಂದರೆ, ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಯಾವುದೋ ಒಂದು ನಿರ್ದಿಷ್ಟವಾದ ಕ್ರಮ ಇರುತ್ತೆ. ಇಲ್ಲಿ ಏನಿದೆಯೋ ಇದು ಲೆಟರ್ಸು, ಇದರಲ್ಲಿ ಏನೋ ಒಂದು ಕ್ರಮ ಇರುತ್ತೆ. ಅದೇನು ಅಂತ ನಾವು ಅರ್ಥ ಮಾಡಿಕೊಂಡು ಈ ಚೌಕದೊಳಗೆ ಅಂದರೆ ಖಾಲಿ ಇರೋ ಜಾಗದಲ್ಲಿ ನಾವು ಯಾವ ಅಕ್ಷರ ಬರುತ್ತೆ ಅಂತ ಫಿಲ್ ಮಾಡಬೇಕು. ಓಕೆ, ಸೊ ಈಗ ನಾವು ಫಸ್ಟು ಏನು ಮಾಡಬೇಕಂದ್ರೆ ಇದರಲ್ಲಿ ಯಾವ ರೀತಿ ನೋಡಬೇಕು, ಮೊದಲನೇದಾಗಿ ಅಬ್ಸರ್ವ್ ಮಾಡಬೇಕು ನಾವು ಎಷ್ಟು ಲೆಟರ್ಸ್ ಇದೆ ಅಂತ, ಎಷ್ಟು ಅಕ್ಷರಗಳಿದ್ದಾವೆ. ಎ ಇದೆ, ಬಿ ಇದೆ ಮತ್ತು ಸಿ ಇದೆ, ಅಂದರೆ 3 ಅಕ್ಷರ ಇದೆ ಇಲ್ಲಿ, ಅಲ್ಲಿಗೆ ಅಲ್ವಾ, ಎ ಬಿ ಮತ್ತು ಸಿ. ಸೊ 3 ಅಕ್ಷರಗಳು ಇದೆ. ಈ 3 ಅಕ್ಷರಗಳಲ್ಲೇ ಆಗ್ತಾ ಹೋಗುತ್ತೆ ಇದು. ಯೂಶ್ವಲಿ ಏನಾಗುತ್ತೆ ಅಂದರೆ ಸ್ನೇಹಿತರೆ, ಈ ಥರ ಫಾರ್ ಎಕ್ಸಾಂಪಲ್ 3 ಅಕ್ಷರ ಇತ್ತು ಅಂದರೆ ನಾವು 3 ಅಕ್ಷರದ ಒಂದು ಗುಂಪು ಮಾಡ್ಕೋಬಹುದು ಬೇಕಿದ್ರೆ. ಇದು ಮೊದಲನೇ ರೀತಿ, 3 ಅಕ್ಷರದ ಒಂದು ಗುಂಪು, ಇಲ್ಲಿ 3 ಅಕ್ಷರದ ಒಂದು ಗುಂಪು, ಇಲ್ಲಿ ಒಂದು 3 ಅಕ್ಷರ, ಮತ್ತೆ ಕೊನೆಯದಾಗಿ 3 ಅಕ್ಷರ. ಯೂಶಲಿ ಈ ಥರ ಇರುತ್ತೆ, 3 ಅಕ್ಷರ, 2 ಅಕ್ಷರ, 4 ಅಕ್ಷರ ಕೊಟ್ಬಿಟ್ಟು ಅದು ಗ್ರೂಪ್ ಮಾಡ್ಕೋಬೇಕು. ಆ ಥರ ಇರುತ್ತೆ ಕ್ವಶನ್ಸ್. ನಾವು ಫಸ್ಟ್ ಅದನ್ನು ಅಬ್ಸರ್ವ್ ಮಾಡಬೇಕು. ಈಗ ಅಬ್ಸರ್ವ್ ಮಾಡೋಣ ಬನ್ನಿ. ಈಗ ಫಸ್ಟ್ ಸೆಟ್ ಅಂದರೆ ಫಸ್ಟ್ ಒಂದು ಗುಂಪು ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಏನಿದೆ ಎ ಮತ್ತು ಬಾಕ್ಸ್ ಬಿ, ಅಂದರೆ ಯಾವುದೋ ಒಂದು ಲೆಟರ್ ಮಿಸ್ ಇದೆ. ಯಾವುದಿದೆ ಎ ಬಿ ಸಿನಲ್ಲಿ ಮಿಸ್ ಆಗಿರೋದು? ಎ ಬಿ ಸಿ ಮಿಸ್ ಆಗಿದೆ. ಅಲ್ಲಿಗೆ ನಮ್ಮ ಪ್ರಕಾರ ಇಲ್ಲಿ ಸಿ ಬರಬೇಕು ಅಲ್ವಾ. ಅದೇ ರೀತಿ ಎರಡನೇ ಗುಂಪು ನೋಡೋಣ, ಬಿ ಬಾಕ್ಸ್ ಎ, ಅಂದರೆ ಯಾವ್ದು ಮಿಸ್ ಆಯ್ತು? ಮತ್ತೆ ಸಿ ಮಿಸ್ ಆಗಿದೆ. ಕೊನೆಗೆ ಎ ಬಾಕ್ಸ್ ಬಿ, ಯಾವ್ದು ಮಿಸ್ ಆಯಿತು? ಮತ್ತೆ ಸಿ ಮಿಸ್ ಆಯಿತು. ಲಾಸ್ಟ್ ಒನ್ ಬಾಕ್ಸ್ ಸಿ ಎ, ಸಿ ಎ ಇದೆ, ಅಲ್ಲಿಗೆ ಮಿಸ್ ಆಗಿದೆ ಯಾವುದು? ಬಿ. ಸೊ ಹಾಗಿದ್ರೆ ಯಾವ್ದು ಬರ್ಬೇಕು ನಮ್ಮ ಪ್ರಕಾರ? ಸಿ 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 ಬಿ. ಯಾವ ಆಪ್ಷನ್ನಲ್ಲಿದೆ? ಸಿ 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 ಬಿ ಮೊದಲನೇ ಆಪ್ಷನ್ನಲ್ಲಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆನಾ, ಬನ್ನಿ ನೋಡಿ ನೆಕ್ಸ್ಟ್ ಒಂದು. ಅದೇ ರೀತಿಯಲ್ಲಿ ನೋಡಿದ್ರೆ ನಾವು ಪಿ ಕ್ಯೂ ಎಸ್ ಆರ್, ಅಂದರೆ 4 ಇದೆ ಇಲ್ಲಿ ಅಕ್ಷರಗಳು ಅಲ್ವಾ. ಯಾವ್ದಾವುದು? ಪಿ ಇದೆ, ಕ್ಯೂ ಇದೆ, ಆರ್ ಇದೆ, ಎಸ್ ಇದೆ. ಪಿ ಕ್ಯೂ ಆರ್ ಎಸ್ ಇದೆ ಅಲ್ವಾ. ಸೊ ಇಲ್ಲೇನು ಮಾಡೋಣ, ನಾವು 4 ಗುಂಪು ಮಾಡ್ಕೊಂಡು ಹೋಗೋಣ. ಸೊ ಅಲ್ಲಿಗೆ ಪಿ ಕ್ಯೂ ಮತ್ತು ಬಾಕ್ಸ್ ಎಸ್ ಒಂದು ಗುಂಪಾಯಿತು, ಮತ್ತು ಬಾಕ್ಸ್ ಆರ್ ಎಸ್ ಇನ್ನೊಂದು ಬಾಕ್ಸ್, ಇನ್ನೊಂದು ಗುಂಪಾಯಿತು, ಎರಡನೇ ಗುಂಪು, ಇಲ್ಲಿ 3ನೇ ಗುಂಪಾಯಿತು. ಓಕೆನಾ. ಸೊ ಫಸ್ಟ್ ಗುಂಪಲ್ಲಿ ಏನಿದೆ? ಪಿ ಕ್ಯೂ ಬಾಕ್ಸ್ ಎಸ್. ಇದು ತುಂಬ ಈಸಿಯಾಗಿ ಗೊತ್ತಾಗುತ್ತೆ, ಪಿ ಕ್ಯೂ ಆರ್ ಎಸ್ ಅಲ್ವಾ. ಇದಾಯಿತು. ನೆಕ್ಸ್ಟ್ ಬಾಕ್ಸ್ ಆರ್ ಎಸ್ ಬಾಕ್ಸ್. ಸೊ ಇಲ್ಲಿ ಏನು ಬೇಕಿದ್ರು ಬರ್ಬೋದು. ಏನಿರ್ಬೋದು? ಇದಕ್ಕೆ ಈಸಿ ಆಗಬೇಕಂದ್ರೆ ಒಂದು ಕೆಲಸ ಮಾಡ್ಬೇಕು ನಾವು. ಫಸ್ಟ್ ಆಪ್ಷನ್ ಏನು ನೋಡಿದ್ವಿ? ಆರ್ ಅಂತ ನೋಡಿದ್ವಿಲ್ಲ. ಯಾವ್ಯಾವ ಆಪ್ಷನಲ್ಲಿ ಆರ್ ಇದೆ ನೋಡಿ, ಇಲ್ಲಿದೆ ಮತ್ತೆ ಇಲ್ಲಿದೆ. ಸೊ ಇವೆರಡು ಆಗೋ ಸಾಧ್ಯತೆ ಇದೆ. ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಇವೆರಡನ್ನ ಬಿಟ್ಬಿಡ್ಬೇಕು ಇವಾಗ. ಎರಡನೇ ಆಪ್ಷನಲ್ಲಿ ಎರಡನೇ ಅಕ್ಷರ ಏನಿದೆ? ಫಸ್ಟ್ ಆಪ್ಷನಲ್ಲಿ ಆರ್ ಇದೆ, ಇನ್ನೊಂದು ಆಪ್ಷನಲ್ಲಿ ಕ್ಯೂ ಇದೆ. ಸೊ ಇಲ್ಲಿ ನೋಡೋಣ, ಇಲ್ಲಿ ಆರ್ ಹಾಕಬೇಕಾ? ಹಾಗಂಗಿಲ್ಲ. ಯಾಕೆ ಹೇಳಿ? ಆಲ್ರೆಡಿ ಎರಡನೇ ಗುಂಪಲ್ಲಿ ಆರ್ ಇದೆ. ಸೊ ಇಲ್ಲಿ ಆರ್ ಮತ್ತೆ ಹಾಕೋಕ್ಕಾಗಲ್ಲ. ಸೊ ಇದು ಬೇಕಾಗಿಲ್ಲ. ನಮ್ಮ ಪ್ರಕಾರ ಈ ಆಪ್ಷನ್ 100% ಕರೆಕ್ಟ್ ಆಗಬೇಕು. ಆದರೂ ಒಂದ್ಸಲ ನೋಡೋಣ. ಮೊದಲನೇ ಬಾಕ್ಸಲ್ಲಿ ಆರ್ ಹಾಕಿದ್ವಿ, ಎರಡನೇ ಬಾಕ್ಸಲ್ಲಿ ಕ್ಯೂ ಹಾಕಬೇಕು ಅಲ್ಲಿ ಅಲ್ವಾ. ಕ್ಯೂ ಹಾಕಿದ್ರೆ ಸರಿ ಹೋಗುತ್ತಾ? ಕ್ಯೂ ಆರ್ ಎಸ್. ಇನ್ನೊಂದು ಬೇಕು ಲೆಟರ್, ಯಾವ್ದು ಮಿಸ್ ಆಗಿದೆ ನೋಡಿ, ಇಲ್ಲಿ ಪಿ, ಅಲ್ಲಿಗೆ ಇದು ಪಿ ಹಾಕ್ಬೇಕು. ಲಾಸ್ಟಲ್ಲಿ ಆರ್ ಎಸ್ ಬಾಕ್ಸ್ ಪಿ, ಯಾವುದಿದೆ? ಪಿ ಆರ್ ಎಸ್ ಪಿ ಕ್ಯೂ. ಅಲ್ಲಿಗೆ 4 ಗುಂಪು ಮಾಡಿದ್ವಲ್ಲ, ಅದನ್ನು ಇನ್ನೊಂದ್ಸಲ ಚೆಕ್ ಮಾಡೋಣ ಕರೆಕ್ಟ್ ಆಗಿದೆ ಅಂತ ಅಲ್ವಾ. ಪಿ ಕ್ಯೂ ಆರ್ ಎಸ್ ಹೌದು, ಕ್ಯೂ ಆರ್ ಎಸ್ ಪಿ ಹೌದು, ಪರ್ಫೆಕ್ಟ್. ಆರ್ ಎಸ್ ಪಿ ಕ್ಯೂ. ಅಂದರೆ ಈ 3 ಗುಂಪುಗಳು ಏನು ಮಾಡಿದ್ವಿ ಎಲ್ಲದರಲ್ಲೂ ಇವಾಗ ಕರೆಕ್ಟಾಗಿ ಎಲ್ಲ 4 ಅಕ್ಷರನೂ ರಿಪೀಟ್ ಆಗಿದೆ. ಹಾಗಾಗಿ ನಮ್ಮ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ. ಬನ್ನಿ ಇನ್ನೊಂದು ನೋಡೋಣ. ಇಲ್ಲಿ ಎಷ್ಟು ಲೆಟರ್ಸ್ ಇದೆ? ವೈ ಎಕ್ಸ್ ಮತ್ತು ವೈ ಎಕ್ಸ್ ಇದೆ. ಅಲ್ಲಿಗೆ ಎರಡೇ ಲೆಟರ್ಸ್ ಇರೋದಿಲ್ಲ, ವೈ ಮತ್ತು ಎಕ್ಸ್ ಎರಡೇ ಲೆಟರ್ಸ್ ಇದೆ ಅಲ್ವಾ. ಸೊ 2 ಲೆಟರ್ಸ್ ಇರೋದ್ರಿಂದ ನಾವೇನ ಎರಡೆರಡು ಲೆಟರ್ನೇ ಒಂದು ಗುಂಪಾಣ. ಇಲ್ಲೊಂದಾಯಿತು, ಇದೊಂದಾಯಿತು, ಇದೊಂದು ಗುಂಪಾಯಿತು, ಇದೊಂದು ಗುಂಪು, ಓಕೆನಾ. ಸೊ ವೈ ಎಕ್ಸ್ ಆಯಿತು, ಮತ್ತು ಬಾಕ್ಸ್ ವೈ ಅಂದರೆ ಯಾವ್ದು ಮಿಸ್ಸಿಂಗ್ ಇಲ್ಲಿ? ಎಕ್ಸ್ ಮಿಸ್ಸಿಂಗ್ ಅಲ್ವಾ. ಇದು ಆಯ್ತು. ನೆಕ್ಸ್ಟು ಮತ್ತೆ ವೈ ಬಾಕ್ಸ್. ಸೊ ಯಾವ್ದು ಮಿಸ್ಸಿಂಗು? ವೈ ಎಕ್ಸ್. ಮತ್ತು ಎಕ್ಸ್ ಮತ್ತು ಬಾಕ್ಸ್ ಎಕ್ಸ್ ವೈ. ಕೊನೆಯದಾಗಿ
ತುಂಬಾ ಸಿಂಪಲ್ ಆಗಿದೆ ಅಲ್ವಾ ಇದು ನೋಡಿ. ವೈ ಎಕ್ಸ್ ಎಕ್ಸ್ ವೈ, ವೈ ಎಕ್ಸ್ ಎಕ್ಸ್ ವೈ ಮತ್ತೆ ವೈ ಎಕ್ಸ್. ಸೊ ಯಾವ್ದಾದ್ರು ಬರ್ಬೇಕು ನಮಗೆ? ಎಕ್ಸ್ ಎಕ್ಸ್ ವೈ ವೈ ಬರ್ಬೇಕು ಆನ್ಸರಲ್ಲಿ. ಯಾವ್ದಾದ್ರು ಆಪ್ಷನ್ ಅಲ್ಲಿ ಇದೆ ಇಲ್ಲಿ? ಲಾಸ್ಟ್ ಆಪ್ಷನ್ ಅಲ್ಲಿ ಇದೆ ಎಕ್ಸ್ ಎಕ್ಸ್ ವೈ ವೈ. ಅಲ್ಲಿಗೆ ಆಪ್ಷನ್ ಡಿ ಸರಿಯಾದ ಉತ್ತರ. ಮತ್ತೆ ನೋಡೋಣ ಮುಂದಿನ ಪ್ರಶ್ನೆ. ಇಲ್ಲಿ ಏನಿದೆ ಇವಾಗ ಲೆಟರ್ಸು? ಎ ಡಿ ಬಿ ಸಿ. ಅಲ್ಲಿಗೆ 4 ಲೆಟರ್ ಇದೆ ಇಲ್ಲಿ ಅಲ್ವಾ? ಎ ಬಿ ಸಿ ಡಿ 4 ಅಕ್ಷರ ಇದೆ. ಈಗ 4 ಗುಂಪು ಮಾಡಿಬಿಟ್ಟು ಟ್ರೈ ಮಾಡೋಣ. 1 2 3 4 1 2 3 4 ಮತ್ತೆ ಲಾಸ್ಟ್ ಒಂದು. ಈಗ ಎ ಡಿ ಬಿ ಇದೆ, ಮಿಸ್ ಆಗಿರೋದು ಯಾವುದು? ಸಿ. ಅಲ್ಲಿಗೆ ಎ ಸಿ ಡಿ ಬಿ ಆಯ್ತಲ್ವಾ? ಇದು ಫಸ್ಟ್ ಬಾಕ್ಸ್. ನೆಕ್ಸ್ಟ್ ಅಲ್ಲಿ ಸಿ ಡಿ ಇದೆ, ಅಲ್ಲಿಗೆ ಮಿಸ್ ಆಗಿರೋದು ಯಾವುದು? ಎ ಮತ್ತೆ ಬಿ ಮಿಸ್ ಆಗಿದೆ. ಎ ಇಲ್ಲಿಗೆ ಬೇಕಿದ್ರು ಹಾಕ್ಬೋದು, ಇಲ್ಲಿಗೆ ಬೇಕಿದ್ರು ಹಾಕ್ಬೋದು. ಸೊ ಆಪ್ಷನ್ಸ್ ನೋಡೋಣ ನಾವು ಫಸ್ಟ್ ಏನಿದೆ ಅಂತ ನೋಡಿ. ಫಸ್ಟ್ ಆಪ್ಷನ್ ಸಿ ಇರಬೇಕು. ಇದರಲ್ಲಿದೆ. ಲಾಸ್ಟ್ ಫೋರ್ತ್ ಒಂದು ಆಪ್ಷನ್ ಆಗಕ್ಕೆ ಸಾಧ್ಯ ಇಲ್ಲ. ಸಿ ಆದ್ಮೇಲೆ ಏನಿದೆ ಎಲ್ಲದರಲ್ಲೂ? ಎ ಇದೆ. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ? ಇಲ್ಲಿ ಎ ಅಂತ ಹಾಕ್ತೀವಿ. ಇಲ್ಲಿ ಎ ಹಾಕಿದ್ಮೇಲೆ ಎ ಸಿ ಡಿ, ಇಲ್ಲಿ ಬಿ ಹಾಕಬೇಕು. ನೆಕ್ಸ್ಟ್ ಆಪ್ಷನ್ ಬಿ ಎಲ್ಲಿದೆ ನೋಡಿ? ಇದರಲ್ಲಿದೆ ಇವೆರಡು. ಅಲ್ಲಿಗೆ ಇದು ಮೂರನೇದು ಆಗಲ್ಲ. ಸೊ ಲಾಸ್ಟ್ ಆಪ್ಷನ್ ಏನು ಮಾಡಬೇಕು ಇವಾಗ? ಅಬ್ಸರ್ವ್ ಮಾಡೋಣ. ಲಾಸ್ಟ್ ಆಪ್ಷನ್ ಏನಿದೆ? ಎ ಡಿ ಅಥವಾ ಎ ಸಿ ಇದೆ. ಯಾವುದು ಮಾಡಬೇಕು ಅಂತ ಇವಾಗ? ಓಕೆ, ಇವಾಗ ಏನು ಮಾಡಬೇಕು? ಎ ಸಿ ಡಿ ಬಿ ಅಬ್ಸರ್ವ್ ಮಾಡಿ. ಎ ಸಿ ಡಿ ಬಿ. ಸೊ ಇಲ್ಲಿ ಏನಾಗಬೇಕು? ಎ ಸಿನೇ ಆಗಬೇಕು. ಅಲ್ಲಿಗೆ ಲಾಸ್ಟ್ ಒಂದು ಸಿನೇ ಇರಬೇಕು. ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ ಇನ್ನೊಂದು ನೋಡೋಣ. ಇಲ್ಲಿ ಯಾವ್ದಾದ್ರು ಲೆಟರ್ಸ್ ಇದೆ ನೋಡಿ? ಎಲ್ ಇದೆ, ಎಂ ಎನ್. ಎಲ್ ಎಂ ಎನ್ ಅಲ್ವಾ? ಸೊ 3 ಲೆಟರ್ಸ್ ಇದೆ. 3 ಭಾಗ ಮಾಡ್ಕೊಳಕ್ಕಾಗುತ್ತಾ ನೋಡೋಣ. ಎಲ್ ಎಮ್ ಎನ್ ಅಂದರೆ ಇಲ್ಲಿ ಎಲ್ ಎನ್ ಎಂ ಬರಬೇಕು, ಇಲ್ಲಿ ಎಲ್ ಎಮ್ ಎನ್ ಬರಬೇಕು. ಇಲ್ಲಿ ಯಾವ್ದು ಬರಬೇಕಾಗಿದ್ರೆ? ಓಕೆ ನೋಡೋಣ ಆಪ್ಷನ್. ಇನ್ ಕೇಸ್ ಈ ರೀತಿ ಆಗುತ್ತಾ ಟ್ರೈ ಮಾಡೋಣ. ಎಲ್ ಎಂ ಇದೆ, ಎನ್ ಮಿಸ್ ಆಗಿತ್ತು, ಎನ್ ಹಾಕ್ತೀನಿ. ಮತ್ತೆ ಇದಾಯ್ತು ಒಂದು. ಇದು ಇನ್ನೊಂದು ಬಾಕ್ಸ್. ಇದು ಎಂ ಎನ್, ಅಲ್ಲಿಗೆ ಎಲ್ ಮಿಸ್ ಆಗಿತ್ತು, ಎಲ್ ಹಾಕ್ತೀನಿ. ಸೊ ಫಸ್ಟ್ ನೋಡೋಣ ಈ ಥರ ಇದೆಯಾ ಅಂತ. ಎನ್ ಮತ್ತೆ ಎಲ್ ಇದೆಯಾ ಫಸ್ಟ್ ಆಪ್ಷನ್ ಅಲ್ಲಿ? ಎನ್ ಎಲ್ ಅನ್ನೋದು ಇಲ್ವೇ ಇಲ್ಲ. ಸೊ ಹಾಗಾಗಿ ಇದು ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎನ್ ಫಸ್ಟ್ ಆಪ್ಷನ್ ಯಾವುದ್ರಲ್ಲಿ ಇಲ್ವೇ ಇಲ್ಲ. ಸೊ ಈ ಲಾಜಿಕ್ ಸರಿ ಇಲ್ಲ, ನಮ್ಮ ಲಾಜಿಕ್ ಇಲ್ಲಿ ಅಪ್ಲೈ ಆಗೋದಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದನ್ನ ಎರೇಸ್ ಮಾಡ್ಕೊಂಡ್ಬಿಡೋಣ ಸದ್ಯಕ್ಕೆ. ಓಕೆನಾ? ಎರೇಸ್ ಮಾಡ್ಕೊಂಡಾಯ್ತು. ಇವಾಗ ಇನ್ನೊಂದು ಆಪ್ಷನ್ ನೋಡೋಣ. ಏನಿದೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ನೀವು. ಆಪ್ಷನ್ ನಮ್ಮ ಉತ್ತರಗಳಲ್ಲಿ ಎಲ್ ಇದೆ ಅಥವಾ ಎಲ್ ಎಂ ಇದೆ ನೋಡಿ. ಅಬ್ಸರ್ವ್ ಮಾಡಿ, ಎಲ್ ಅಥವಾ ಎಲ್ ಎಂ. ಸೊ ಏನಿರ್ಬೋದು ಇವಾಗ ಲಾಜಿಕ್ ಅಂದರೆ ಎಲ್ ಅಂತಾನು ಮಾಡಿರ್ಬೋದು ಇವರು. ಸೊ ಫಸ್ಟ್ ಆಪ್ಷನ್ ನೋಡೋಣ. ಎಲ್ ಹೋಯ್ತು, ಇಲ್ಲಿ ಏನಾಯಿತು? ಮತ್ತೆ ಎಂ ಆಯಿತು. ಇದು ಎನ್ ಹಾಕಿದ್ರೆ ಇಲ್ಲಿ ಏನಾಗುತ್ತೆ? ಅಬ್ಸರ್ವ್ ಮಾಡೋಣ ಬನ್ನಿ. ಎನ್. ಸೊ ಈ ರೀತಿ ಮಾಡಿದ್ರೆ ಏನಾಗುತ್ತೋ? ಎಲ್ 2 ಸಲ ಬಂತು, ಎಂ ಅನ್ನೋದು 3 ಸಲ ಬಂತು, ಎನ್ ಅನ್ನೋದು 4 ಸಲ. ಸೊ ಈ ಲಾಜಿಕ್ ಕೂಡ ಆಗುತ್ತೆ. ಎಲ್ 2 ಸಲ ಆಯಿತು, ಎಂ 3 ಸಲ, ಎನ್ 4 ಸಲ ಆಯಿತು. ಸೊ ಹಾಗಾಗಿ ಎಲ್ ಎಂ ಈ ಆಪ್ಷನ್ ಏನಿದೆ ಎಲ್ ಎಂ ಎನ್ ಎನ್ ಫಸ್ಟ್ ಆಪ್ಷನ್, ಇದು ಸರಿಯಾದ ಉತ್ತರ. ಇದು ಕರೆಕ್ಟ್ ಆಗುತ್ತೆ. ಓಕೆ, ಇದು ಸ್ಲೈಟ್ಲಿ ಡಿಫ್ರೆಂಟ್ ಆಗಿದೆ. ಮುಂಚೆ ಮಾಡಿದ್ವಲ್ಲ ಪ್ರಶ್ನೆ ಆ ರೀತಿ ಇಲ್ಲ, ಇದು ಸ್ಲೈಟ್ ಆಗಿ ಡಿಫ್ರೆಂಟ್ ಆಗಿದೆ. ಓಕೆ, ನೆಕ್ಸ್ಟ್ ಒಂದು ಆಪ್ಷನ್ ಯಾವುದಿದೆ ನೋಡಿ? ಪಿ ಕ್ಯೂ ಆರ್ 3 ಇದೆ. ಅಲ್ಲಿ ಯಾವುದಿದೆ? ಪಿ ಕ್ಯೂ ಆರ್ 3 ಇದೆ. ಪಿ ಕ್ಯೂ ಆರ್ 3 ಇದೆ. ಸೊ ನಾವು ಸಪೋಸ್ 3 ಮಾಡ್ಕೊಂಡ ಅಂತ ಪಿ ಕ್ಯೂ ಆರ್ ಆಯಿತು. ಆದರೆ ನೆಕ್ಸ್ಟ್ 3 ನೋಡಿ ಆರ್ ಕ್ಯೂ ಆರ್ ಇದೆ. ಸಾಧ್ಯ ಇಲ್ಲ. ಪಿ ಕ್ಯೂ ಆರ್ ಮಾಡಿದ್ರೆ ಮತ್ತೆ ಆರ್ ಕ್ಯೂ ಆರ್ ಮಾಡಿದ್ರೆ ಸಾಧ್ಯ ಇಲ್ಲ. ಓಕೆ, ಸೊ ಇದು ಹೇಗೆ ಮಾಡೋದು? ಇದನ್ನ ನಾವು ಮತ್ತೆ ಈಗ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.